ಭಾರತದ ಗಡಿಯೊಳಗೆ 3,000 ರಷ್ಯನ್ ಸೈನಿಕರು, 5 ಬೃಹತ್ ಯುದ್ಧ ನೌಕೆಗಳು, 10 ಅತ್ಯಾಧುನಿಕ ಫೈಟರ್ ಜೆಟ್ಗಳು. ಹೌದು, ನೀವು ಕೇಳ್ತಿರೋದು ನಿಜ. ಇಡೀ ಜಗತ್ತು ಉಕ್ರೇನ್ ಯುದ್ಧದಲ್ಲಿ ರಷ್ಯಾವನ್ನ ಏಕಾಂಗಿ ಮಾಡಲು ಸಂಚು ರೂಪಿಸ್ತಾ ಇದ್ರೆ, ಇತ್ತ ಭಾರತ ಮತ್ತು ರಷ್ಯಾ ಕೈಜೋಡಿಸಿ ಇತಿಹಾಸದಲ್ಲೇ ಅತ್ಯಂತ ಭಯಾನಕ ಎನ್ನಬಹುದಾದ ಡಿಫೆನ್ಸ್ ಪ್ಯಾಕ್ಟ್ ಒಂದಕ್ಕೆ ಅಧಿಕೃತವಾಗಿ ಚಾಲನೆ ನೀಡಿವೆ. ಇದು ಕೇವಲ ಕಾಗದದ ಮೇಲಿನ ಒಪ್ಪಂದವಲ್ಲ, ಇದು ಜಾಗತಿಕ ರಾಜಕೀಯದ ದಿಕ್ಕನ್ನೇ ಬದಲಾಯಿಸಬಲ್ಲ ಮಹಾಶಕ್ತಿ ಪ್ರದರ್ಶನ. ಭಾರತ ಮತ್ತು ರಷ್ಯಾದ ಸ್ನೇಹ ಇಂದು ನಿನ್ನೆಯದಲ್ಲ. ಸಂಕಷ್ಟದ ಸಮಯದಲ್ಲಿ ನೆರವಾದವನೇ ನಿಜವಾದ ಗೆಳೆಯ ಅನ್ನುವ ಮಾತಿಗೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಅದು ರಷ್ಯಾ. ಆದರೆ ಕಳೆದ ಕೆಲವು ದಿನಗಳಿಂದ ಜಾಗತಿಕ ಮಟ್ಟದಲ್ಲಿ ಒಂದು ದೊಡ್ಡ ಅನುಮಾನ ಇತ್ತು. 2025ರಲ್ಲಿ ಭಾರತ ಮತ್ತು ರಷ್ಯಾ ಒಂದು ರಕ್ಷಣಾ ಒಪ್ಪಂದಕ್ಕೆ ಸಹಿ ಹಾಕಿದ್ದವು. ರಷ್ಯಾ ಕೂಡ ಅದನ್ನ ರೇಟಿಫೈ ಮಾಡಿತ್ತು. ಆದರೆ ಈ ಒಪ್ಪಂದ ಜಾರಿಗೆ ಬಂದಿದ್ಯಾ ಅಥವಾ ಕೇವಲ ಮಾತಿಗೆ ಸೀಮಿತವಾಗಿದ್ಯಾ ಅನ್ನುವ ಪ್ರಶ್ನೆ ಎಲ್ಲರನ್ನ ಕಾಡ್ತಿತ್ತು. ಈಗ ಎಲ್ಲದಕ್ಕೂ ಉತ್ತರ ಸಿಕ್ಕಿದೆ. ಅಸಲಿಗೆ ಏನಿದು ಒಪ್ಪಂದ? ಇದರಿಂದ ಚೀನಾ ಮತ್ತು ಅಮೆರಿಕಾಗೆ ಎದುರಾಗಿರುವ ಗಂಡಾಂತರ ಏನು? ಇವತ್ತಿನ ಈ ವಿಡಿಯೋದಲ್ಲಿ ಎಲ್ಲವನ್ನ ನೋಡ್ತಾ ಹೋಗೋಣ. ಸ್ನೇಹಿತರೆ ನಮಸ್ಕಾರ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ರಷ್ಯಾದ ಅಧಿಕೃತ ಮಾಹಿತಿ ಪೋರ್ಟಲ್ನಿಂದ ಒಂದು ಸದ್ದು ಮಾಡುವಂತಹ ಸುದ್ದಿ ಬಂದಿದೆ. ಅದುವೇ ಇಂಡಿಯಾ ರಷ್ಯಾ ಮಿಲಿಟರಿ ಲಾಜಿಸ್ಟಿಕ್ಸ್ ಆ್ಯಂಡ್ ಡಿಪ್ಲಾಯ್ಮೆಂಟ್ ಪ್ಯಾಕ್ಟ್. ಈ ಒಪ್ಪಂದ ಈಗ ಅಫಿಷಿಯಲ್ ಆಗಿ ಜಾರಿಗೆ ಬಂದಿದೆ. ಇದರ ಪರಿಣಾಮ ಎಷ್ಟಿರುತ್ತೆ ಅಂದರೆ, ಹಿಂದೂ ಮಹಾಸಾಗರದಿಂದ ಆರ್ಕಿಟಿಕ್ ಮಹಾಸಾಗರದವರೆಗೆ ಭಾರತದ ಧ್ವಜ ಹಾರಾಡಲಿದೆ. ಸ್ನೇಹಿತರೆ, ಸ್ವಲ್ಪ ಇತಿಹಾಸವನ್ನ ತಿರುವಿ ಹಾಕೋಣ. 1991ಕ್ಕಿಂತ ಮುಂಚೆ USSR ಭಾರತಕ್ಕೆ ಪ್ರಮುಖ ರಕ್ಷಣಾ ಪೂರೈಕೆದಾರ ದೇಶವಾಗಿತ್ತು. ಆವತ್ತಿನಿಂದಲೂ ನಮ್ಮ ಮತ್ತು ರಷ್ಯಾ ಸಂಬಂಧ ಕೇವಲ ವ್ಯಾಪಾರಕ್ಕೆ ಸೀಮಿತವಾಗಿಲ್ಲ, ಅದೊಂದು ಎಮೋಷನಲ್ ಬಾಂಡಿಂಗ್. 2000 ಇಸವಿಯ ನಂತರ ಇದು ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಆಗಿ ಬದಲಾಯಿತು. ಪ್ರತಿ ವರ್ಷ 2 ದೇಶಗಳ ನಾಯಕರು ಭೇಟಿಯಾಗೋದಕ್ಕೆ ಶುರು ಮಾಡಿದ್ರು. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಪರಿಸ್ಥಿತಿ ಸ್ವಲ್ಪ ಬದಲಾಗಿತ್ತು. ಜಗತ್ತು ಅಮೆರಿಕದ ಕಡೆಗೆ ವಾಲುತ್ತಿದೆಯಾ, ಭಾರತ ರಷ್ಯಾವನ್ನ ದೂರ ಮಾಡ್ತಾ ಇದೆಯಾ ಅನ್ನುವ ಮಾತುಗಳಿದ್ವು. ಆದರೆ ಕಳೆದ ಫೆಬ್ರವರಿ 18, 2025ರಂದು ಮಾಸ್ಕೋದಲ್ಲಿ ಒಂದು ಮಹತ್ವದ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಕಳೆದ ಡಿಸೆಂಬರ್ನಲ್ಲಿ ಪುಟಿನ್ ಅವರು ಭಾರತಕ್ಕೆ ಬರೋದಕ್ಕೆ 2 ದಿನ ಮೊದಲು ರಷ್ಯಾದ ಪಾರ್ಲಿಮೆಂಟ್ ಈ ಒಪ್ಪಂದಕ್ಕೆ ಗ್ರೀನ್ ಸಿಗ್ನಲ್ ನೀಡಿತ್ತು. ರಷ್ಯಾದ ಅಫಿಷಿಯಲ್ ಲೀಗಲ್ ಇನ್ಫಾರ್ಮೇಷನ್ ಪೋರ್ಟಲ್ ಪ್ರಕಾರ ಈ ಒಪ್ಪಂದ ಜನವರಿ 12ರಿಂದಲೇ ಚಾಲನೆಗೆ ಬಂದಿದೆ. ಅಂದರೆ ಈಗ ಕೆಲಸ ಶುರುವಾಗಿದೆ. ಇದು ಕೇವಲ ಶಸ್ತ್ರಾಸ್ತ್ರ ಖರೀದಿ ಮಾಡುವ ಬೈಯರ್ ಸೆಲ್ಲರ್ ಸಂಬಂಧವಲ್ಲ, ಬದಲಿಗೆ ಇದೊಂದು ಆಪರೇಷನಲ್ ಕೋಆಪರೇಷನಲ್. ಅಂದರೆ ಯುದ್ಧದ ಸಮಯದಲ್ಲಿ ಅಥವಾ ತುರ್ತು ಪರಿಸ್ಥಿತಿಯಲ್ಲಿ ನಾವು ಅವರ ಜಾಗವನ್ನ, ಅವರು ನಮ್ಮ ಜಾಗವನ್ನ ಬಳಸಿಕೊಳ್ಳಬಹುದು. ಇದು ಸಾಮಾನ್ಯ ವಿಷಯವಲ್ಲ ಸ್ನೇಹಿತರೆ, ಇದೊಂದು ಜಿಯೋಪಾಲಿಟಿಕಲ್ ಸುನಾಮಿ. ಈಗ ಅಸಲಿ ವಿಚಾರಕ್ಕೆ ಬರೋಣ. ಈ ಒಪ್ಪಂದದಲ್ಲಿ ಅಂಥದ್ದೇನಿದೆ? ಯಾಕೆ ಅಮೆರಿಕ ಮತ್ತು ಚೀನಾ ಇದರ ಬಗ್ಗೆ ತಲೆ ಕೆಡಿಸಿಕೊಳ್ತಿವೆ? ಮೊದಲೇದಾಗಿ ಮಿಲಿಟರಿ ಡಿಪ್ಲಾಯ್ಮೆಂಟ್. ಈ ಒಪ್ಪಂದದ ಅಡಿಯಲ್ಲಿ ಭಾರತ ಮತ್ತು ರಷ್ಯಾ 2 ದೇಶಗಳು ಪರಸ್ಪರ ಭೂಪ್ರದೇಶದಲ್ಲಿ 3,000 ಸೈನಿಕರನ್ನ ಇರಿಸಬಹುದು. ಕೇವಲ ಸೈನಿಕರಷ್ಟೇ ಅಲ್ಲ, 5 ಯುದ್ಧ ನೌಕೆಗಳು ಮತ್ತು 10 ಯುದ್ಧ ವಿಮಾನಗಳನ್ನ ಪರಸ್ಪರರ ನೆಲದಲ್ಲಿ ನಿಯೋಜಿಸಬಹುದು. ನಿಮ್ಗೆ ಅನ್ಸಬಹುದು, ಇದೇನಿದು ನಮ್ಮ ದೇಶಕ್ಕೆ ರಷ್ಯನ್ ಸೈನಿಕರು ಬರ್ತಾರಾ ಅಥವಾ ನಮ್ಮವರು ಅಲ್ಲಿಗೆ ಹೋಗ್ತಾರಾ ಅಂತ. ನೋಡಿ, ಇಲ್ಲಿ ಒಂದು ಕ್ಯಾಪ್ ಅಥವಾ ಮಿತಿ ಹಾಕಲಾಗಿದೆ. ಇದು ಪರ್ಮನೆಂಟ್ ಮಿಲಿಟರಿ ಬೇಸ್ ಅಲ್ಲ, ಇದು ರಕ್ಷಣಾ ಭದ್ರತೆಯ ದೃಷ್ಟಿಯಿಂದ ಮಾಡಿಕೊಂಡಿರುವ ಅರೇಂಜ್ಮೆಂಟ್. ಎರಡನೇದಾಗಿ ಇನ್ಫ್ರಾಸ್ಟ್ರಕ್ಚರ್ ಆಕ್ಸೆಸ್. ಇದರ ಅರ್ಥ ಏನು ಗೊತ್ತಾ? ರಷ್ಯಾದ ನೇವಲ್ ಬೇಸ್ಗಳು, ಪೋರ್ಟ್ಗಳು, ಡಾಕ್ಗಳು ಮತ್ತು ಏರ್ ಬೇಸ್ಗಳನ್ನು ಭಾರತದ ಸೈನ್ಯ ಬಳಸ್ಕೊಳ್ಳಬಹುದು. ಅದೇ ರೀತಿ ರಷ್ಯಾ ಕೂಡ ಭಾರತದ ಫೆಸಿಲಿಟಿಗಳನ್ನು ಬಳಸಬಹುದು. ಉದಾಹರಣೆಗೆ ನಮ್ಮ ನೇವಲ್ ಶಿಪ್ಗಳು ರಷ್ಯಾದ ಫಾರ್ ಈಸ್ಟ್ ಪೋರ್ಟ್ಗೆ ಹೋಗಿ ಅಲ್ಲಿ ಇಂಧನ ತುಂಬಿಸಿಕೊಳ್ಳಬಹುದು, ರಿಪೇರಿ ಮಾಡಿಸಿಕೊಳ್ಳಬಹುದು, ಆಹಾರ, ಮೆಡಿಕಲ್ ಸಪೋರ್ಟ್, ಹೀಗೆ ಎಲ್ಲವೂ ಸುಲಭವಾಗಿ ಸಿಗುತ್ತೆ. ರಷ್ಯಾ ತನಗಿಷ್ಟ ಬಂದಾಗ ನಮ್ಮ ದೇಶಕ್ಕೆ ನುಗ್ಗುವಂತಿಲ್ಲ. ಇದು ಕನ್ಸೆಂಟ್ ಬೇಸ್ಡ್, ಅಂದರೆ ನಮ್ಮ ಅನುಮತಿ ಇಲ್ಲದೆ ಏನೂ ನಡೆಯೋದಿಲ್ಲ. ಇದು ಅಮೆರಿಕದ ಜೊತೆ ನಾವು ಮಾಡಿಕೊಂಡಿರುವ ಲೆಮೋಹ ಒಪ್ಪಂದದಂತೆಯೇ ಇದೆ. ಆದರೆ ಇದು ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿದೆ. ಗೊತ್ತಿರಲೇಬೇಕಾದ ಮತ್ತೊಂದು ಸಂಗತಿ ಅಂದರೆ, ಈ ಒಪ್ಪಂದ ಕೇವಲ 5 ವರ್ಷಕ್ಕೆ ಮಾತ್ರ ಅನ್ವಯಿಸುತ್ತೆ. ಆದರೆ ಇಲ್ಲಿ ಒಂದು ವಿಶೇಷತೆ ಇದೆ, ಇದು ಆಟೋಮೆಟಿಕ್ ರಿನಿವಲ್ ಆಗುತ್ತೆ. ಅಂದ್ರೆ ಇದರರ್ಥ ಯಾರಿಗೂ ತೊಂದರೆ ಇಲ್ಲ, ಇದು ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಇತ್ತೀಚೆಗೆ ಇಟಲಿ ಮತ್ತು ಇಸ್ರೇಲ್ ನಡುವೆ ಇಂಥದ್ದೇ ಒಂದು ಒಪ್ಪಂದ ಬ್ರೇಕ್ ಆಗಿತ್ತು. ಇದನ್ನ ಉದಾಹರಣೆಯಾಗಿ ತೆಗೆದುಕೊಂಡ್ರೆ, ಪರಿಸ್ಥಿತಿ ಹದಗೆಟ್ಟರೆ ಮಾತ್ರ ಇದು ನಿಲ್ಲುತ್ತೆ.
ಈಗ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡುತ್ತೆ, ಭಾರತ ಮತ್ತು ಪಾಕಿಸ್ತಾನ ಅಥವಾ ಭಾರತ ಮತ್ತು ಚೀನಾ ನಡುವೆ ಯುದ್ಧ ನಡೆದರೆ ರಷ್ಯಾ ಸಹಾಯ ಮಾಡುತ್ತಾ ಅಥವಾ ಉಕ್ರೇನ್ ಯುದ್ಧದಲ್ಲಿ ಭಾರತ ರಷ್ಯಾಗೆ ಸೈನಿಕರನ್ನ ಕಳಿಸುತ್ತಾ? ಒಪ್ಪಂದ ಬಹಳ ಸ್ಪಷ್ಟವಾಗಿದೆ. ಜಂಟಿ ಮಿಲಿಟರಿ ಎಕ್ಸಸೈಸ್, ಟ್ರೈನಿಂಗ್ ಮಿಷನ್, ಹ್ಯುಮ್ಯಾನಿಟೇರಿಯನ್ ಅಸಿಸ್ಟೆನ್ಸ್ ಅಂದರೆ ವಿಪತ್ತು ನಿರ್ವಹಣೆ, ಕಡಲ್ಗಳ್ಳರ ವಿರುದ್ಧ ಹೋರಾಟ, ಈ ಸಂದರ್ಭಗಳಲ್ಲಿ ಮಾತ್ರ ಸೈನ್ಯದ ಬಳಕೆ ನಡೆಯುತ್ತೆ. ಕಾಂಬ್ಯಾಕ್ಟ್ ಆಪರೇಷನ್ ಅಥವಾ ನೇರ ಯುದ್ಧದಲ್ಲಿ ಭಾಗಿಯಾಗಬೇಕಾದ್ರೆ ಆಯಾ ದೇಶದ ಎಕ್ಸ್ಪ್ಲಿಟೀಸ್ ಕನ್ಸೆಂಟ್ ಅಥವಾ ವಿಶೇಷ ಅನುಮತಿ ಬೇಕೇ ಬೇಕು. ರಷ್ಯಾ ಚೀನಾ ಸಂಬಂಧದ ಹಿನ್ನೆಲೆಯಲ್ಲಿ ನೋಡಿದರೆ ಚೀನಾ ವಿರುದ್ಧ ರಷ್ಯಾ ನಮಗೆ ಸಹಾಯ ಮಾಡೋದು ಸ್ವಲ್ಪ ಕಷ್ಟ ಅನಿಸಬಹುದು. ಆದರೆ ಈ ಲಾಜಿಸ್ಟಿಕ್ ಸಪೋರ್ಟ್ ನಮ್ಮ ಸೈನ್ಯಕ್ಕೆ ಆನೆ ಬಲ ತಂದದ್ದಂತೂ ನಿಜ. ಈಗ ಈ ಒಪ್ಪಂದದ ಹಿಂದಿರುವ ರಾಜತಾಂತ್ರಿಕ ಆಟವನ್ನು ಅರ್ಥ ಮಾಡಿಕೊಳ್ಳೋಣ. ಭಾರತಕ್ಕೆ ಇದರಿಂದ ಏನು ಲಾಭ? ಜಿಯೋ ಸ್ಟ್ರಾಟಜಿಕ್ ರೀಚ್. ಭಾರತಕ್ಕೆ ಈಗ ರಷ್ಯಾದ ಆರ್ಕ್ಟಿಕ್ ರೀಜನ್ ಮತ್ತು ಸೆಂಟ್ರಲ್ ಏಷ್ಯಾಗೆ ನೇರ ಪ್ರವೇಶ ಸಿಗುತ್ತೆ. ಯುರೇಷಿಯಾದಲ್ಲಿ ಭಾರತದ ಪ್ರಭಾವ ಹೆಚ್ಚಾಗುತ್ತೆ. ವಾರ್ಮ್ ವಾಟರ್ ಅಡ್ವಾಂಟೇಜ್. ರಷ್ಯಾಗೆ ಚಳಿಗಾಲದಲ್ಲಿ ಅವರ ಪೋರ್ಟ್ಗಳು ಮಂಜುಗಡ್ಡೆಯಿಂದ ಬ್ಲಾಕ್ ಆಗ್ತವೆ. ಆಗ ಅವರಿಗೆ ಭಾರತದ ಬಂದರುಗಳು ದೊಡ್ಡ ವರದಾನ. ವೆಸ್ಟರ್ನ್ ಡಾಮಿನೆನ್ಸ್ ಕೌಂಟರ್. ಉಕ್ರೇನ್ ಯುದ್ಧದ ನಂತರ ರಷ್ಯಾವನ್ನ ಜಗತ್ತಿನಿಂದ ಬೇರ್ಪಡಿಸಲು ಪಾಶ್ಚಿಮಾತ್ಯ ದೇಶಗಳು ಪ್ರಯತ್ನಿಸಿದ್ವು. ಆದರೆ ಭಾರತ ರಷ್ಯಾಗೆ ಕೈಕೊಟ್ಟಿಲ್ಲ. ಇದು ರಷ್ಯಾಗೆ ಒಂದು ದೊಡ್ಡ ಗೆಲುವು. ಇನ್ನೊಂದು ಮುಖ್ಯ ವಿಷಯ ಅಂದರೆ ಸ್ಟ್ರಾಟಜಿಕ್ ಆಟೋನಮಿ. ನಾವು ಅಮೆರಿಕಾದ ಜೊತೆನೂ ಇದ್ದೀವಿ, ರಷ್ಯಾದ ಜೊತೆನೂ ಇದ್ದೀವಿ. ಇದನ್ನ ಮಲ್ಟಿ ಅಲೈನ್ಮೆಂಟ್ ಅಂತಾರೆ. ಅಂದರೆ ನಮ್ಮ ಲಾಭ ಎಲ್ಲಿದೆಯೋ ಅಲ್ಲಿ ನಾವು ಇರ್ತೀವಿ. ನಾವು ಯಾರಿಗೂ ಗುಲಾಮರಲ್ಲ ಅನ್ನೋದನ್ನ ಭಾರತ ಜಗತ್ತಿಗೆ ಸಾರಿದೆ. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಬ್ರಿಕ್ಸ್ ಸಮಿಟ್ ಭಾರತದಲ್ಲಿ ನಡೀತಾ ಇದೆ. ಅಂತಾರಾಷ್ಟ್ರೀಯ ನ್ಯಾಯಾಲಯ ಪುಟಿನ್ ವಿರುದ್ಧ ಅರೆಸ್ಟ್ ವಾರೆಂಟ್ ಹೊರಡಿಸಿದ್ರು. ಭಾರತ ICC ಮೆಂಬರ್ ಅಲ್ಲದ ಕಾರಣ ಪುಟಿನ್ ಅಲ್ಲಿಗೆ ಧೈರ್ಯವಾಗಿ ಬರ್ತಾ ಇದ್ದಾರೆ. ಒಂದು ವರ್ಷದಲ್ಲಿ ಪುಟಿನ್ 2ನೇ ಬಾರಿ ಭಾರತಕ್ಕೆ ಬರ್ತಾ ಇರೋದು ಜಗತ್ತಿಗೆ ಒಂದು ಸ್ಟ್ರಾಂಗ್ ಮೆಸೇಜ್ ರವಾನಿಸುತ್ತೆ. ಅಮೆರಿಕ ನಮ್ಮ ಮೇಲೆ ಪ್ರೆಷರ್ ಹಾಕಬಹುದು, ಆದರೆ ಭಾರತ ರಷ್ಯಾವನ್ನ ಬಿಟ್ಕೊಡೋದಿಲ್ಲ. ಈ ಒಪ್ಪಂದದ ಮೂಲಕ ಇಂಡೋ ಪೆಸಿಫಿಕ್ ಮತ್ತು ಆರ್ಕಿಟಿಕ್ ಪ್ರದೇಶದಲ್ಲಿ ಭಾರತ ಒಂದು ಪ್ರಬಲ ಶಕ್ತಿಯಾಗಿ ಹೊರಹೊಮ್ಮೋದ್ರಲ್ಲಿ ಅನುಮಾನವೇ ಇಲ್ಲ. ಈಗ ಅನೇಕರ ಮನಸ್ಸಿನಲ್ಲಿರುವ ಪ್ರಶ್ನೆ ಅಂದರೆ, ನಾವು ಅಮೆರಿಕಾದ ಜೊತೆಗೂ ಇಂಥದ್ದೇ ಒಪ್ಪಂದ ಮಾಡಿಕೊಂಡಿದ್ವಲ್ಲ, ಅದಕ್ಕೂ ಇದಕ್ಕೂ ಏನು ಸಂಬಂಧ? ನೋಡಿ, ಅಮೆರಿಕಾದ ಜೊತೆಗಿರುವ ಲೆಮೋವಾ ಒಪ್ಪಂದ ಕೇವಲ ಲಾಜಿಸ್ಟಿಕ್ಸ್ಗೆ ಅಂದರೆ ಇಂಧನ ಮತ್ತು ಆಹಾರ ಪೂರೈಕೆಗೆ ಸೀಮಿತವಾಗಿದೆ. ಆದರೆ ರಷ್ಯಾ ಜೊತೆಗಿನ ಈ ಹೊಸ ಒಪ್ಪಂದ ಲಾಜಿಸ್ಟಿಕ್ಸ್ ಜೊತೆಗೆ ಡಿಪ್ಲಾಯ್ಮೆಂಟನ್ನು ಕೂಡ ಒಳಗೊಂಡಿದೆ. ಇನ್ನೊಂದು ಮುಖ್ಯ ವ್ಯತ್ಯಾಸ ಅಂದರೆ ಅಮೆರಿಕಾದ ಒಪ್ಪಂದದಲ್ಲಿ ಎಷ್ಟು ಸೈನಿಕರು ಬರಬಹುದು ಅನ್ನುವ ಮಿತಿ ಅಷ್ಟು ಸ್ಪಷ್ಟವಾಗಿರಲಿಲ್ಲ. ಆದರೆ ಇಲ್ಲಿ ನಾವು 3,000 ಸೈನಿಕರ ಕ್ಯಾಪ್ ಅಥವಾ ಮಿತಿಯನ್ನು ಹಾಕಿದ್ದೀವಿ. ಇದು ಯಾಕೆ ಗೊತ್ತಾ? ಯಾವುದೇ ಕಾರಣಕ್ಕೂ ನಮ್ಮ ದೇಶದ ನೆಲದಲ್ಲಿ ಪರಕೀಯ ಸೈನ್ಯದ ಪರ್ಮನೆಂಟ್ ಬೇಸ್ ಅಥವಾ ಕಾಯಂ ನೆಲೆ ನಿರ್ಮಾಣವಾಗಬಾರದು ಅನ್ನೋದು ಭಾರತದ ಪ್ಲಾನ್. ನಾವು ಸ್ನೇಹವನ್ನೂ ಮಾಡ್ತೀವಿ, ಆದರೆ ನಮ್ಮ ಸಾರ್ವಭೌಮತ್ವಕ್ಕೆ ಧಕ್ಕೆ ಬರೋದಕ್ಕೆ ಬಿಡೋದಿಲ್ಲ. ಇಲ್ಲಿ ಗಮನಿಸಬೇಕಾದ ಇನ್ನೊಂದು ವಿಚಾರ ಅಂದರೆ ಚೀನಾ. ಇತ್ತೀಚಿನ ದಿನಗಳಲ್ಲಿ ರಷ್ಯಾ ಮತ್ತು ಚೀನಾ ತುಂಬಾ ಹತ್ತಿರ ಆಗ್ತಿವೆ. ಇದು ಭಾರತಕ್ಕೆ ಸ್ವಲ್ಪ ತಲೆನೋವಿನ ವಿಷಯವೇ. ಆದರೆ ಭಾರತ ಇಲ್ಲಿ ಒಂದು ಚಾಣಾಕ್ಷ ಆಟ ಆಡ್ತಿದೆ. ಇದನ್ನೇ ಜಿಯೋ ಪಾಲಿಟಿಕ್ಸ್ ಹೆಡ್ಜಿಂಗ್ ಅಂತಾರೆ. ರಷ್ಯಾ ಸಂಪೂರ್ಣವಾಗಿ ಚೀನಾದ ಮೇಲೆ ಅವಲಂಬಿತವಾಗಬಾರದು ಅಂದರೆ ರಷ್ಯಾಗೆ ಚೀನಾ ಬಿಟ್ಟು ಬೇರೆ ಪ್ರಬಲ ಏಷ್ಯನ್ ಪಾರ್ಟ್ನರ್ಸ್ ಬೇಕೇ ಬೇಕು. ಆ ಪಾತ್ರವನ್ನ ಈಗ ಭಾರತ ವಹಿಸ್ತಿದೆ. ರಷ್ಯಾಗೆ ನಾವೆಷ್ಟು ಮುಖ್ಯವೋ ಚೀನಾವನ್ನ ಕಟ್ಟಿಹಾಕಲು ನಮಗೆ ರಷ್ಯಾ ಕೂಡ ಅಷ್ಟೇ ಮುಖ್ಯ. ರಷ್ಯಾ ನಮಗೆ ಕೀ ಜಿಯೋಪಾಲಿಟಿಕಲ್ ಆಂಕರ್ ಇದ್ದಂತೆ. ಈ ಒಪ್ಪಂದದ ಮೂಲಕ ನಾವು ರಷ್ಯಾವನ್ನ ನಮ್ಮ ಕಡೆ ಹಿಡಿದಿಟ್ಟುಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದೇವೆ. ಇದು ಚೀನಾಗೆ ಸಿಕ್ಕಿರುವ ಒಂದು ಸೈಲೆಂಟ್ ವಾರ್ನಿಂಗ್. ಕೊನೆಯದಾಗಿ ಹೇಳೋದಾದರೆ, ಈ ಮಿಲಿಟರಿ ಪ್ಯಾಕ್ಟ್ ಕೇವಲ ರಕ್ಷಣೆಗೆ ಸಂಬಂಧಿಸಿದ್ದಲ್ಲ, ಇದು ಭಾರತದ ಬದಲಾದ ವಿದೇಶಾಂಗ ನೀತಿಯ ಸಂಕೇತ. ನಾವು ಯಾರ ಪರವೂ ಅಲ್ಲ, ನಾವು ಭಾರತದ ಪರ. ರಷ್ಯಾ ಜೊತೆಗಿನ ಈ ಸ್ನೇಹ ಹಳೆಯದ್ದು ಇರಬಹುದು, ಆದರೆ ಅದರ ಹೊಸ ಅವತಾರ ಮಾತ್ರ ಇಡೀ ಜಗತ್ತನ್ನೇ ಬೆರಗುಗೊಳಿಸ್ತಾ ಇದೆ. ನಿಮ್ಗೇನನ್ಸುತ್ತೆ? ರಷ್ಯಾ ಜೊತೆಗಿನ ಈ ಮಿಲಿಟರಿ ಒಪ್ಪಂದದಿಂದ ಭಾರತಕ್ಕೆ ನಿಜವಾಗಿಯೂ ಲಾಭ ಇದೆಯಾ? ಅಮೆರಿಕ ಈ ಒಪ್ಪಂದವನ್ನು ಹೇಗೆ ಸ್ವೀಕರಿಸಬಹುದು? ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥದ್ದೇ ಇಂಟ್ರೆಸ್ಟಿಂಗ್ ಮತ್ತು ಇನ್ ಡೆಪ್ತ್ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮತ್ತೊಮ್ಮೆ ಸಿಗೋಣ, ಅಲ್ಲಿವರೆಗೂ ನಮಸ್ಕಾರ.